ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ರೈಸ್ ಐಟಮ್ನ ಮಾಡೋದು ಹೇಳ್ಕೊಡ್ತೀನಿ. ಇದನ್ನು ನಾನು ಕಲ್ತಿದ್ದು ಹುಬ್ಳಿ ಧಾರವಾಡಕ್ಕೆ ಹೋಗಿದ್ದಾಗ. ಅಲ್ಲಿ ಹುಬ್ಳಿ ಧಾರವಾಡಲ್ಲಿ ಎಗ್ ಹಾಕಿ ಇದನ್ನು ಮಾಡ್ತಾರೆ. ನಾನು ಅದನ್ನು ಎಗ್ ತೆಗೆದಾಕ್ಬಿಟ್ಟು ಪನ್ನೀರ್ ಹಾಕಿ ಮಾಡಿದ್ದೀನಿ. ಓಕೆ, ಇದಕ್ಕೆ ನಾನು ಇಟ್ಟಿರೋ ಹೆಸರು HDFC ಅಂತ. ಚೆನ್ನಾಗಿದೆಯಲ್ಲ ಹೆಸರು, HDFC ಅಂದರೆ ಹುಬ್ಳಿ ಧಾರವಾಡ ಫ್ರೈಡ್ ಚಾವಲ್. ಹುಬ್ಳಿ ಧಾರವಾಡ ಫ್ರೈಡ್ ಚಾವಲ್, HDFC. ಚೆನ್ನಾಗಿದೆ ಅಲ್ವಾ? ಓಕೆ, ಈ ಹುಬ್ಳಿ ಧಾರವಾಡ ಫ್ರೈಡ್ ಚಾವಲ್ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಮೊದಲು ತಿಳ್ಕೊಂಬೋಣ. ಮೊದಲನೇದಾಗಿ ನಾನು ಬಾಸುಮತಿ ರೈಸಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಅದಲ್ಲದೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಪನ್ನೀರು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕ್ಯಾಪ್ಸಿಕಮ್ಮು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಎಲೆಕೋಸು, ಇದೆಲ್ಲ ಒಂದೊಂದು ಕಪ್ ಇಟ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಸ್ವಲ್ಪ ಮಸಾಲೆಗೆ ಶುಂಠಿ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಧನಿಯಾ ಪುಡಿ, ಹಸಿಮೆಣಸಿನ ಪುಡಿ, ಸ್ವಲ್ಪ ಅಜಿನೋಮೋಟೊ, ಸೋಯಾ ಸಾಸು, ವೆನಿಗರ್ ಸಾಸು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ನಮ್ಮ HDFC ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಈ HDFC ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಭಾಳ ಸಿಂಪಲ್ ಪ್ರೊಸೀಜರು, ಬೇಗ ಮಾಡೋವಂಥದ್ದು, ಟೆನ್ಷನ್ ಇಲ್ಲ, ಫಟ್ ಅಂತ ಮಾಡಿ ತಿನ್ಬೋದು. ಓಕೆ, ಸೊ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಇದಕ್ಕೆ ನಾವು ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಜಿಂಜರ್ ಪೇಸ್ಟು, ಗಾರ್ಲಿಕ್ ಪೇಸ್ಟ್, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಓಕೆ, ಇದಕ್ಕೆ ಮಸಾಲೆ ಪುಡಿಗಳನ್ನು ಹಾಕೋಣ. 1.5 ಚಮಚ ಅಷ್ಟು ಹಸಿಮೆಣಸಿನ ಪುಡಿ, ಸುಮಾರು 1 ಚಮಚ ಅಷ್ಟು ಗರಂ ಮಸಾಲ, ಸುಮಾರು 1 ಚಮಚ ಅಷ್ಟು ಧನಿಯಾ ಪುಡಿ, 1 ಚಿಟಿಕೆ ಅರಿಶಿನ, 1 ಚೂರು ಅಜಿನೋಮೋಟೊ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆಹಾ, ಘಮ್ ಅಂತ ಪರಿಮಳ ಬರ್ತಾಯಿದೆ. ಈಗ ಇದಕ್ಕೆ ತರಕಾರಿಗಳನ್ನು ಹಾಕೋಣ. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಎಲೆಕೋಸು, ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಕ್ಯಾಪ್ಸಿಕಮ್. ಈಗ ಇದಕ್ಕೆ ಪನ್ನೀರ್ ಹಾಕೋಣ. ಇದಕ್ಕೆ 1 ಸ್ಪೂನು ವೆನಿಗರ್ ಹಾಕ್ತಾಯಿದ್ದೀನಿ. ಆಮೇಲೆ ಸೋಯಾ ಸಾಸ್. ಇದಕ್ಕೆ ನಾವು ಮಾಡಿಟ್ಟಿರ್ಕೊಂತ ಅನ್ನ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಓಕೆ, ರೆಡಿ. HDFC ಬೇಕಾಗುವ ಪದಾರ್ಥಗಳು: ಬಾಸುಮತಿ ಅನ್ನ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಪನ್ನೀರು, ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್, ಸಣ್ಣಗೆ ಹೆಚ್ಚಿದ ಕೋಸು, ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಧನಿಯಾ ಪುಡಿ, ಹಚ್ಚಮೆಣಸಿನ ಪುಡಿ, ಅಜಿನೋಮೋಟೊ, ಸೋಯಾ ಸಾಸ್, ವಿನೆಗರ್, ಕೊತ್ತಂಬರಿ ಸೊಪ್ಪು, ಅರಿಶಿನ, ಎಣ್ಣೆ ಮತ್ತು ಉಪ್ಪು. ಮಾಡುವ ವಿಧಾನ: ಬಾಣಲಿಗೆ ಎಣ್ಣೆ, ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್, 1.5 ಚಮಚ ಹಚ್ಚಮೆಣಸಿನ ಪುಡಿ, 1 ಚಮಚ ಗರಂ ಮಸಾಲ, 1 ಚಮಚ ಧನಿಯಾ ಪುಡಿ, ಚಿಟಿಕೆ ಅರಿಶಿನ, ಚಿಟಿಕೆ ಅಜಿನೋಮೋಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದಕ್ಕೆ ಈರುಳ್ಳಿ, ಎಲೆಕೋಸು, ಕ್ಯಾಪ್ಸಿಕಮ್ ಹಾಕಿ ಬೇಯಿಸಿ. ನಂತರ ಅದಕ್ಕೆ ಪನ್ನೀರ್, ವಿನೆಗರ್, ಸೋಯಾ ಸಾಸ್ 1 ಚಮಚ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಕ್ಕೆ ತಯಾರಾದ ಅನ್ನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ HDFC ಸವಿಯಲು ಸಿದ್ಧ.